ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟೇಶ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಕಿಚಡಿ ಅಂದರೆ ರವೆ ಕಿಚಡಿ ಮಾಡಿದ್ದೀನಿ. ಇವತ್ತು ತುಂಬ ಟೇಸ್ಟಿ, ಇದು ಚೆನ್ನಾಗಿರುತ್ತೆ. ರವೆಯಲ್ಲಿ ಮಾಡ್ಬೋದು ಮತ್ತು ಅಕ್ಕಿಯಲ್ಲೂ ಮಾಡ್ಬೋದು, ಸಾವಿಗೆಯಲ್ಲಿ ಮಾಡ್ಬೋದು. ಇವತ್ತು ನಾನು ರವೆಯಲ್ಲಿ ಮಾಡಿದ್ದೀನಿ. ಹೋಟೆಲ್ ಸ್ಟೈಲ್ ರವೆ ಕಿಚಡಿ ತುಂಬ ಚೆನ್ನಾಗಿರುತ್ತೆ. ಕೈಗೆ ಅಂಟದೆ ಗಟ್ಟಿ ಆಗದೆ ಕಲ್ ಥರ ಇಲ್ಲದೆ ಹೋಟ್ಲಲ್ಲಿ ನಾವು ಹೆಂಗೆ ತಿಂತೀವೋ ಅದೇ ಥರ ಬರುತ್ತೆ. ಅಂದರೆ ಮೆಷರ್ಮೆಂಟ್ ಕ್ಲೀನಾಗಿ ಹಾಕಬೇಕು, ಎಣ್ಣೆ ಜಾಸ್ತಿ ಹಾಕಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ನಾನು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಅಂದರೆ ತಲಾ ಗಟ್ಟಿ ಇರೋ ಕಡಾಯಿ ಇಟ್ಟಿದ್ದೀನಿ, ಕಲ್ಕತ್ತಾ ಕಡಾಯಿ ಅಂತಾರೆ. ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡು ಅದೇ ಕಪ್ಪಲ್ಲಿ 3/4 ಕಪ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಸಿಡ್ದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ. ಕಡಲೆಬೇಳೆ ಆಪ್ಷನ್, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಉದ್ದಿನಬೇಳೆ ಹಾಕಲೇಬೇಕು. ಉದ್ದಿನಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಗೋಡಂಬಿ ಹಾಕ್ಕೊಳ್ಳಿ. ಸೀದಿಸಬಾರ್ದು, ಕಲರ್ ಚೇಂಜ್ ಆಗಬಾರ್ದು. ಈಗ ಗೋಡಂಬಿನೂ ಅಷ್ಟೇ ಸೀದಿಸ್ತೇ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಈರುಳ್ಳಿ, ಈಗ ಇದೆಲ್ಲ ಸೀದಿಸ್ತೇ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ಈರುಳ್ಳಿ ಏನು ಬೇಕಿಲ್ಲ. ಶುಂಠಿ ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಕರಿಬೇವು ಮಾತ್ರ ಹಾಕಿದ್ದು. ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಒಂದು 2-3 ನಿಮಿಷ ಫ್ರೈ ಆದರೆ ಸಾಕು. ಆ ಕಲರ್ ಒಂಚೂರು ಚೇಂಜ್ ಆಗಬೇಕು ಅಷ್ಟೇ. ಟೊಮೊಟೊ ಒಂದು ಸೇರಿಸಿದ್ದೀನಿ, ಯಾಕಂದರೆ ರವೆ ಕಡಿಮೆ ಅಲ್ವಾ, ಅದರಿಂದ ಎಲ್ಲ ಕಡಿಮೆನೇ ಸೇರಿಸ್ತಾ ಇದ್ದೀನಿ. ಆದರೂ ಇದಕ್ಕೆ ಈರುಳ್ಳಿ ಜಾಸ್ತಿ ಏನು ಬೇಕಿಲ್ಲ, ಎಣ್ಣೆ ಮಾತ್ರ ಜಾಸ್ತಿ ಬೇಕು ಇದಕ್ಕೆ. ನೀವು ಮೆಷರ್ಮೆಂಟ್ ಕ್ಲೀನಾಗಿ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಲ್ ಥರ ಆಗೋಲ್ಲ. ತಣ್ಣಗಾದರೂ ಬಿಸಿಯಲ್ಲಿ ನಾವು ಹೆಂಗೆ ತಿಂತೀವೋ ಅದೇ ಟೇಸ್ಟಲ್ಲಿರುತ್ತೆ. ಇನ್ನೊಂದು ಗಟ್ಟಿ ಆಗೋಲ್ಲ. ಇದೆಲ್ಲ ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ರವೆ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ರವೆನ ಕ್ಲೀನಾಗಿ ಹುರ್ಕೊಳ್ಳಿ ನಿಧಾನಕ್ಕೆ. ಕಲರ್ ಚೇಂಜ್ ಆಗಬೇಕು, ಒಂಥರ ರವೆ ಹುರಿದ್ರೆ ವಾಸನೆ ಬರುತ್ತಲ್ಲ, ಆ ವಾಸನೆ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ರವೆ ಹುರಿಯೋದ್ರಲ್ಲೇ ಉಪ್ಪಿಟ್ಟು ಮತ್ತು ರವೆ ಇಡ್ಲಿ, ರವೆ ಕಿಚಡಿ, ರವಾ ಪೊಂಗಲ್ ಅಂತ ಎಲ್ಲದಕ್ಕೂ ರವೆ ಹುರಿಯೋದ್ರಲ್ಲೇ ಬರೋದು ಟೇಸ್ಟು. ನಿಧಾನಕ್ಕೆ ಹುರ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಫಾಸ್ಟಲ್ಲಿ ಮಾತ್ರ ಇಡಬೇಡಿ, ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಎಣ್ಣೆ ಸಾಕಾಗಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೋಬೋದು. ಈಗ ನಾನು ಉಪ್ಪು ಹಾಕ್ಬಿಟ್ಟೆ. ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಅಂದರೆ ಮೆಷರ್ಮೆಂಟು, ನಾನು ಯಾವ ಕಪ್ಪಲ್ಲಿ ರವೆ ಅಳತೆ ಮಾಡಿದ್ನೆ ಅದೇ ಕಪ್ಪಲ್ಲಿ 2.5 ಕಪ್ಪು ಅಷ್ಟು ಬಿಸಿನೀರು, ತಣ್ಣೀರು ಇಟ್ಟು ನಾನು ಬಿಸಿ ಮಾಡಿದ್ದೀನಿ. ಚೆನ್ನಾಗಿ ಕುದ್ದ ಮೇಲೆ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಹಾಕಿ ನೀರು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಕಡೆ, ನಿಮ್ಗೆ ಈಸಿ ಆಗುತ್ತೆ. ಕೈ ಬಿಡದೆ ಮಿಕ್ಸ್ ಮಾಡಿ, ಗಂಟು ಬರಲ್ಲ. ಈಗ ಕಾಯಿ ತುರಿ, ನಿಮ್ಗೆ ಎಷ್ಟು ಕಾಯಿ ತುರಿ ಇಷ್ಟನೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ರವೆ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಅದರಿಂದ ಕಾಯಿ ತುರಿ ಸ್ವಲ್ಪನೇ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಈಗ ಮಿಕ್ಸ್ ಮಾಡಬಾರ್ದು, ಇದನ್ನು ಒಂದು 2-3 ನಿಮಿಷ ದಮ್ಮಲ್ಲಿ ಇಡಬೇಕು. ಗರಂ ಮಸಾಲ ಪೌಡ್ರು ಒಂದು ಚಿಟಿಕೆ, ಒಂದು ಪಿಂಚ್ ಹಾಕಿದ್ರೆ ಸಾಕು. ಗರಂ ಮಸಾಲ ಫ್ಲೇವರ್ ಬರಬೇಕು, ಅದರಿಂದ ಅದು ಸ್ಕಿಪ್ ಮಾಡಬೇಡಿ. ಗರಂ ಮಸಾಲ ಪೌಡ್ರನ್ನ ಒಂದೇ ಒಂದು ಪಿಂಚು. ಈ ಗ್ಲಾಸಲ್ಲಿ ಇನ್ನೊಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಇದಕ್ಕೆ ನೀವು ಎಣ್ಣೆ ಎಷ್ಟು ಧಾರಾಳವಾಗಿ ಹಾಕ್ತೀರೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಆಗಲ್ಲ, ಕಲ್ ಥರ ಆಗಲ್ಲ, ಹಂಗೆ ಇರುತ್ತೆ. ಒಂದು 3 ನಿಮಿಷ ದಮ್ಮಿಟ್ರೆ ಸಾಕು. ಇದು 3 ನಿಮಿಷ ಆಯಿತು. ಈಗ ಮಿಕ್ಸ್ ಮಾಡ್ತೀನಿ ನೋಡಿ ಹೆಂಗೆ ಬರುತ್ತೆ ಅಂತ. ಹಂಗೆ ಬಾಲ್ ಥರ ಇರುತ್ತೆ, ತುಂಬ ಚೆನ್ನಾಗಿದೆ ನೋಡಿ. ವಾಸನೆ ಅಂತೂ ತುಂಬ ಚೆನ್ನಾಗಿದೆ, ಘಮ ಚೆನ್ನಾಗಿ ಬರ್ತಾಯಿದೆ. ನೀವು ಎಣ್ಣೆ ನೀರು ಎರಡು ಕ್ಲೀನಾಗಿ ಅಳತೆ ಮಾಡಿಟ್ರೆ ಇದೇ ರೀತಿ ಬರುತ್ತೆ. ನೀವು ಎಣ್ಣೆ ಕಡಿಮೆ ಹಾಕಿದ್ರೆ ನೀರು ಜಾಸ್ತಿ ಹಾಕಬೇಕು, ಅದು ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಮತ್ತು ನೋಡಿ, ಇದು ಹಂಗೆ ನಿಲ್ಲುತ್ತೆ. ನಾವು ಹಾಕಿದ್ರೆ ಹಂಗೆ ನಿಲ್ಲುತ್ತೆ. ರವೆ ಕಿಚಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ರವೆ ಪೊಂಗಲ್ಲು ಅಷ್ಟೇ ಚೆನ್ನಾಗಿರುತ್ತೆ. ನಾನು ಇವತ್ತು ರವೆ ಕಿಚಡಿನೇ ಮಾಡಿರೋದು, ಪೊಂಗಲ್ ಬಗ್ಗೆ ಮಾತಾಡಲ್ಲ. ಕಿಚಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.